ಓದಲು ಅಂತ ಶಾಲೆಗೆ ಕಳಿಸಿದ್ರೆ ಅರ್ಜುನ್ ಜನ್ಯ ಮಗಳು ಮಾಡಿದ್ದೇನು ಗೊತ್ತಾ? ಹೌದು ಸ್ನೇಹಿತರೆ, ನನ್ನ ಮಗಳು ತುಂಬಾ ಜಾಣೆ ಇದ್ದಾಳೆ ಒಂದು ಶಾಲೆಯಲ್ಲಿ. ಸೊ ಅವಳು ಪ್ರಥಮ ಸ್ಥಾನವನ್ನ ಪಡಿತಾ ಇದ್ದಾಳೆ ಎಲ್ಲದರಲ್ಲೂ. ಸೊ ಅವಳಿಗಾದ್ರೂ ನಾನು ಏನಾದ್ರೂ ಮಾಡ್ಲೇಬೇಕು, ಅವಳು ಚೆನ್ನಾಗಿ ಓದ್ತಾಳೆ, ಅದಕ್ಕಾಗಿ ನಾನು ಒಂದು ದೊಡ್ಡ ಸ್ಕೂಲ್ಗೆ ಸೇರಿಸಬೇಕು ಅನ್ನೋ ಒಂದು ವಿಚಾರದಲ್ಲಿ ಅರ್ಜುನ್ ಜನ್ಯ ಅವರು ಇದ್ರು. ಸೊ ಅದಕ್ಕಾಗಿ ತಮ್ಮ ಮಗಳನ್ನ ಒಂದು ದೊಡ್ಡ ಸ್ಕೂಲ್ಗೆ ಅರ್ಜುನ್ ಜನ್ಯ ಅವರು ಸೇರಿಸಿದ್ರು. ಆದ್ರೆ ಈಗ ಅರ್ಜುನ್ ಜನ್ಯ ಮಗಳು ಮಾಡಿದ್ದೇನು ನೋಡಿ. ಸೊ ಮಗಳು ಮಾಡಿದ್ದನ್ನ ನೋಡಿ ಇಡೀ ಫ್ಯಾಮಿಲಿಯೇ ಕಣ್ಣೀರನ್ನ ಹಾಕಿದೆ ಅಂತಕ್ಕಂಥ ಮಾತನ್ನ ನಾವು ಇಲ್ಲಿ ಹೇಳ್ಬೋದು. ಹೌದು ಸ್ನೇಹಿತರೆ, ಅಷ್ಟಕ್ಕೂ ಅರ್ಜುನ್ ಜನ್ಯ ಮಗಳು ಮಾಡಿದ್ದೇನು, ಸೊ ಯಾಕೆ ಫ್ಯಾಮಿಲಿ ಕಣ್ಣೀರ್ ಹಾಕ್ತು, ಸೊ ಅಂತಹ ಕೆಲಸ ಏನ್ ಮಾಡಿದ್ರು ಅರ್ಜುನ್ ಜನ್ಯ ಅವರ ಮಗಳು. ಸೊ ಓದಲು ಅಂತ ಶಾಲೆಗೆ ಕಳಿಸಿದ್ರೆ ತುಂಬಾನೇ ಕಷ್ಟಪಟ್ಟು ಓದ್ತಾಳೆ, ನನ್ನ ಮಗಳು ಯಾರ ಮುಂದೆ ತಲೆ ಬಾಗಬಾರ್ದು ಅಂತ ಶಾಲೆಗೆ ಕಳಿಸಿದ್ರೆ ಅರ್ಜುನ್ ಜನ್ಯ ಮಗಳು ಮಾಡಿದ್ದೇನು ಗೊತ್ತಾ? ಏನ್ ಮಾಡಿದ್ರು, ಯಾಕೆ ಕಣ್ಣೀರ್ ಹಾಕಿದ್ರು, ಇದೆಲ್ಲದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ, ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ತಡಾಕ್ ಮಾಡೋದು ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಈ ಚಾನಲ್ ಬಗ್ಗೆ ನಿಮ್ಗೆ ಏನಿಸ್ತೆ, ಈ ವಿಡಿಯೋ ಬಗ್ಗೆ ನಿಮ್ಗೆ ಏನಿಸ್ತೆ ಅನ್ನೋದನ್ನ ಕಮೆಂಟ್ ಮಾಡಿ. ಹೌದು ಸ್ನೇಹಿತರೆ, ಅರ್ಜುನ್ ಜನ್ಯ ಮಗಳು ತುಂಬಾನೇ ಓದಿನಲ್ಲಿ ಜಾಣೆ ಇದ್ದಳು. ಸೊ ತುಂಬಾನೇ ಕಷ್ಟಪಟ್ಟು ಮಗಳನ್ನ ಓದಿಸ್ತಾ ಇದ್ರು. ಯಾಕಪ್ಪ ಅಂತಂದ್ರೆ ಅರ್ಜುನ್ ಜನ್ಯ ಅವರು ಸ್ಕ್ರಾಪ್ ನಿಂದ ಬಂದಂತವ್ರು. ಯಾಕಪ್ಪ ಅಂತಂದ್ರೆ ಅವರಿಗೆ ಯಾವುದೇ ರೀತಿಯ ಬ್ಯಾಕ್ ಸಪೋರ್ಟ್ ಚೆನ್ನಾಗಿ ಇರ್ಲಿಲ್ಲ. ತುಂಬಾನೇ ಕಷ್ಟಪಟ್ಟು ಮೇಲೆ ಬಂದಂತವ್ರು. ಸಂಗೀತಕ್ಕೆ ತುಂಬಾನೇ ಪರಿಶ್ರಮವನ್ನು ಹಾಕಿದವರು. ಸಂಗೀತನೇ ನನ್ನ ಸರ್ವಸ್ವ ಅಂತ ಅರ್ಜುನ್ ಜನ್ಯ ಅವರು ಬದುಕಿದವರು. ಸೊ ಅಂತಹ ಅರ್ಜುನ್ ಜನ್ಯ ಅವರು ತುಂಬಾನೇ ಕಷ್ಟಪಟ್ಟು ಮೇಲೆ ಬಂದಂತವ್ರು. ಸೊ ನಾನು ಅನುಭವಿಸಿದ ಕಷ್ಟ ನನ್ನ ಮಗಳಿಗೆ ಬರಬಾರ್ದು ಅನ್ನೋ ರೀತಿಯಲ್ಲಿ ಅರ್ಜುನ್ ಜನ್ಯ ಅವರು ತಮ್ಮ ಮಗಳನ್ನ ಒಳ್ಳೆಯ ಸ್ಕೂಲ್ಗೆ ಸೇರಿಸಿದ್ರು. ಅವಳು ಚೆನ್ನಾಗಿ ಓದ್ಲಿ ಅನ್ನೋ ಕಾರಣದಿಂದ ಒಳ್ಳೆಯ ಸ್ಕೂಲ್ಗೆ ಇವರು ಅರ್ಜುನ್ ಜನ್ಯ ಅವರು ಸೇರಿಸಿದ್ರು. ಹಾಗೆ ಅವರ ಆಸೆಯಂತೆ ಅರ್ಜುನ್ ಜನ್ಯ ಮಗಳು ಕೂಡ ತುಂಬಾ ಚೆನ್ನಾಗಿ ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ರು. ಎಲ್ಲದರಲ್ಲೂ ಪ್ರಥಮ ಸ್ಥಾನವನ್ನ ಪಡಿತಾ ಇದ್ರು. ಇನ್ನು ಅರ್ಜುನ್ ಜನ್ಯ ಅವರು ತಮ್ಮ ಮಗಳಿಗೆ ಯಾವುದೇ ರೀತಿಯ ಸಂಗೀತದ ಬಗ್ಗೆ ಹೇಳ್ಕೊಟ್ಟಿರ್ಲಿಲ್ಲ. ಸೊ ನನಗೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆಯೋ ಅದನ್ನ ಕಲಿ, ಸೊ ನಾನ್ ಮಾಡ್ತಿರೋದೇ ನೀನ್ ಮಾಡ್ಬೇಕು ಅಂತ ಏನಿಲ್ಲ, ಸೊ ನನಗೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆಯೋ ಅದನ್ನ ಕಲಿ ಅಂತಕ್ಕಂಥ ಮಾತನ್ನ ಹೇಳೋದ್ರ ಮೂಲಕ ವಿದ್ಯಾಭ್ಯಾಸದ ಕಡೆ ತುಂಬಾ ಗಮನವನ್ನ ಅರ್ಜುನ್ ಜನ್ಯ ಅವರು ಅವರ ಮಗಳಿಗೆ ಕೊಟ್ಟಿದ್ರು. ಸೊ ತುಂಬಾ ಚೆನ್ನಾಗಿ ಓದ್ತಾಳೆ ಅನ್ನೋ ಆಸೆಯನ್ನ ಕೂಡ ಇಟ್ಕೊಂಡಿದ್ರು. ಅದೇ ರೀತಿಯಾಗಿ ತುಂಬಾ ಚೆನ್ನಾಗಿ ಕೂಡ ಅರ್ಜುನ್ ಜನ್ಯ ಅವರ ಮಗಳು ಕೂಡ ಓದ್ತಾ ಇದ್ರು. ಸೊ ಎಲ್ಲ ಪರೀಕ್ಷೆಯಲ್ಲೂ ಪ್ರಥಮ ಸ್ಥಾನವನ್ನ ಪಡಿತಾ ಇದ್ರು. ಎಲ್ಲದರಲ್ಲೂ ಕೂಡ ತುಂಬಾನೇ ಹೆಜ್ಜೆ ಮುಂದೆ ಇದ್ರು. ಆದ್ರೆ ಈಗ ಅವರ ಮಗಳು ಮಾಡಿದ್ದನ್ನು ನೋಡಿ ಕಣ್ಣೀರನ್ನ ಹಾಕಿದ್ದಾರೆ. ಸೊ ಅಷ್ಟಕ್ಕೂ ಏನ್ ಮಾಡಿದ್ರಪ್ಪ, ಸೊ ಪ್ರಥಮ ಸ್ಥಾನವನ್ನ ಕೂಡ ಪರೀಕ್ಷೆಯಲ್ಲಿ ಪಡೆದಿದ್ರು. ಇನ್ನು ನೋಡ್ಬೇಕಪ್ಪ ಅಂತಂದ್ರೆ ಸಂಗೀತ ಕಾರ್ಯಕ್ರಮ ಇತ್ತು. ಹೌದು ಸ್ನೇಹಿತರೆ, ಸಂಗೀತ ಕಾರ್ಯಕ್ರಮ ಅವರ ಶಾಲೆಯಲ್ಲಿ ನಡೆಸ್ತಾ ಇರೋದ್ರಿಂದ ಅಲ್ಲಿ ಪಿಯಾನೋ ಅಲ್ಲಿ 8ನೇ ಗ್ರೇಡ್ ಅನ್ನ ಪಡೆದಿದ್ರು ಇವರು. ಸೊ 8ನೇ ಗ್ರೇಡ್ ಅನ್ನ ಮುಗಿಸಿದ್ರು. ಆ ಪಿಯಾನೋ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನ ಇವರು ಪಡೆದಿದ್ದಾರೆ. ಸೊ ಇವರು ಪ್ರಥಮ ಸ್ಥಾನವನ್ನ ಪಡೆದಿದ್ದನ್ನ ನೋಡಿ ಅವರ ತಂದೆ ಹಾಗೆ ಫ್ಯಾಮಿಲಿ ಎಲ್ಲವೂ ಕೂಡ ಕಣ್ಣೀರು ಹಾಕಿದೆ. ಯಾಕಪ್ಪ ಅಂತಂದ್ರೆ ಸಂಗೀತದ ಯಾವುದೇ ವಿದ್ಯಾಭ್ಯಾಸವನ್ನ ಸರಿಯಾಗಿ ನಾನು ಅವಳಿಗೆ ಹೇಳ್ಕೊಟ್ಟಿಲ್ಲ, ಆದ್ರೂ ಅವಳು ಈ ಸಂಗೀತದ ಮೇಲೆ ಎಷ್ಟೊಂದು ಅಪಾರ ಪ್ರೀತಿಯನ್ನ ಹೊಂದಿದ್ದಾಳೆ ಅನ್ನೋ ಕಾರಣಕ್ಕಾಗಿ ಅವರ ಕುಟುಂಬ ಕಣ್ಣೀರನ್ನ ಹಾಕಿದೆ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಹೇಳ್ಬಹುದು. ಸೊ ಈ ಅರ್ಜುನ್ ಜನ್ಯ ಅವರ ಮಗಳ ಸಾಧನೆ ಬಗ್ಗೆ ನಿಮ್ಗೆ ಏನಿಸ್ತೆ ಅನ್ನೋದನ್ನ ಕಮೆಂಟ್ ಮಾಡಿ.